ಮೊನ್ನೆ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಅಂದ್ರೆ ಯತ್ನಾಳ್ ಬಾಲ ಅಂತ ಇದಕ್ಕೆ ಸರ್ಕಾರದಲ್ಲಿ ಒಂದಷ್ಟು ಮುಜುಗರ ಆಯ್ತು ಸರ್ಕಾರಕ್ಕೆ. ಏನಿಲ್ಲ ನೋಡಿ, ಅವರು ರಾಜ್ಯದ ಮುಖ್ಯಮಂತ್ರಿ. ಅವರು ಒಂದಂತೂ ನಾವು ತಿಳ್ಕೋಬೇಕು, ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಬಿಜೆಪಿ ಪ್ರಧಾನಮಂತ್ರಿಗಳಲ್ಲ, ಅವರು ನಮ್ಮ ದೇಶದ ಪ್ರಧಾನಮಂತ್ರಿ. ಯಾವುದೇ ಪಕ್ಷದವರು ಇವತ್ತು ನಮ್ಮ ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಕೊಡಬೇಕು, ಕಾಂಗ್ರೆಸ್ನವರು ಅಟ್ಟೆ ಕೊಡಬೇಕು, ಕಮ್ಯುನಿಸ್ಟರು ಅಟ್ಟೆ ಕೊಡಬೇಕು, ಎಲ್ಲ ಪಕ್ಷದವ್ರ ಜವಾಬ್ದಾರಿ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದನ್ನು ಅವ್ರು ಕಲಿಬೇಕು. ನಾ ಹೆಂಗ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಡುವಂಥದ್ದು ಮಾಡಿದ್ದೀನಿ, ಕಾಂಗ್ರೆಸ್ನವ್ರ ಕಡೆಯಿಂದ ಅದೇ ಅಪೇಕ್ಷೆ ಮಾಡ್ತೀನಿ. ನಮ್ಮ ಪ್ರಧಾನಮಂತ್ರಿಗಳಿಗೆ, ಭಾರತದ ಪ್ರಧಾನಮಂತ್ರಿಗೆ ಗೌರವ ಕೊಡುವಂಥ ಒಂದು ದೊಡ್ಡ ಗುಣ ಅವ್ರು ಬೆಳೆಸೋಲ್ಲ ಅಂತೇಳಿ ಅವ್ರು ಸಲಹೆ ಕೊಡ್ತೀವಿ. ಇದು ಭಾಳ ಜನರಿಗೆ ಇದೇ ನೋಡ್ರಿ ಹೆಂಗಿದೆ ಅಂದರೆ, ಇವತ್ತು ಸಿದ್ದರಾಮಯ್ಯನವರು ಬಂದಾಗ ಜನರ ಪ್ರೀತಿ ವಿಶ್ವಾಸ ಅವ್ರು ಮೊದಲೇನು ಕೆಲವು ಮಂದಿ ಹೋಗಿ ಸುಳ್ಳು ಹೇಳಿರ್ತಾರೆ, ಯತ್ನಾಳದೇನು ಇಲ್ಲ, ಜೀರೋ ಅದಾನೆ, ಹಂಗದಾನೆ, ಹಿಂಗೆ ಹೇಳಿರ್ತಾರೆ. ಇದೆಲ್ಲ ಜನರ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಅನಿಸ್ತದ ಒಬ್ಬ ಜನಪ್ರಿಯ ಅದಾನಪ್ಪ. ಮತ್ತೆ ನಾನು ಆ ಕಾಂಗ್ರೆಸ್ ಏನು ಸರ್ಕಾರಿ ಕಾರ್ಯಕ್ರಮ ನಾನು ಯಾರನ್ನೂ ಕರ್ಕೊಂಡು ಹೋಗಿರ್ಲಿಲ್ಲ. ಎಲ್ಲ ಕಾಂಗ್ರೆಸ್ನ MLAಗಳು ಮಂತ್ರಿಗಳು ಕರ್ಕೊಂಡು ಬಂದು ಜನ ಇದ್ರು. ಅವರೇ ಜನ ಟೀಕೆ ಹಾಕಿದ್ರೆ ಹೊಡೆದ್ರೆ ನಾನು ಅದಕ್ಕೆ ಬಾಧ್ಯಸ್ಥಲ್ಲ. ಅದ್ರ ಜನರ ಪ್ರೀತಿ ವಿಶ್ವಾಸ ಇದೆ. ಆ ಪಾರ್ಟಿ ಒಳಗೆ ಸಿದ್ದರಾಮಯ್ಯ ಪ್ರೀತಿ ಇರ್ಬೋದು, ನನಗೆ ಯತ್ನಾಳ್ ಮೇಲೆ ಅವ್ರ ಪ್ರೀತಿ ಇರ್ಬೋದು. ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ಅವ್ರ ಫ್ಯಾನು ನಮ್ಮ ಫ್ಯಾನ್ ಒಂದೇ ಅದ. ಬಿಜಾಪುರ ನಮ್ಮ ಫ್ಯಾನ್ ಹಾಕ್ತಾರೆ, ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಹಾಕ್ತಾರೆ. ಫ್ಯಾನ್ ಆಗೋದ್ರಿಂದ ನಾವೇನೋ ಫ್ಯಾನ್ ತಿರ್ಗಿಸ್ಲಾಕ ನಾವು ನೋಡೋದಿಲ್ಲ. ಫ್ಯಾನ್ ತಾನೇ ತಿರ್ಗ್ತದೆ, ನಾನೇನು ಸರ್ ಅದು ಕಾಂಗ್ರೆಸ್ ಜಿಲ್ಲಾ ನಾಯಕರಿಗೆ DK ಶಿವಕುಮಾರ್ ಕರೆದು ಬೈದ್ರಂತೆ. ಇಂಥ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರು ಹೊಗಳ್ತಾರಂದ್ರೆ ನಮ್ಗೆ ಎಷ್ಟು ಮುಜುಗರ ಆಗುತ್ತೆ. ಯತ್ನಾಳ್ ನೋಡಿ, ನಾಳೆ ಯಾರು ಹೊಗ್ಯಾರ? ಮುಖ್ಯಮಂತ್ರಿಗಳು ಅವ್ರೇನು ಹೊಗಳಿಲ್ಲ, ಅವ್ರು ಯಾವುದು ಹೊಗಳಿಕೆ ಮಾತಾಡಿಲ್ಲ. ಹೊಗಳಿದವ್ರು ಯಾರು ಅಂದ್ರೆ ಜನ. ವೇದಿಕೆ ಮೇಲಿದ್ದವ್ರು ಯಾರು ಹೊಗಳಿಲ್ಲ. ಏನು MB ಪಾಟೀಲ್ ಹೊಗ್ಯಾರ, ದ ಗ್ರೇಟ್ ಸೋಮನಾಥ್ ಪಾಟೀಲ್ ಹೊಗ್ಯಾರ? ಇಲ್ಲ, ಯಾರು ಹೊಗಳಿಲ್ಲ. ಜನ ಹೊಗ್ಯಾರ. ಜನ ನಮ್ಮ ಹಿಂದಿದರ್ಥ ಸಂಕೇತ ಕೊಟ್ಟಾರ. ಅದು ಬರೀ ಕಾಂಗ್ರೆಸ್ಸಿಗೆ ಅಷ್ಟಲ್ಲ, BJPಗೂ ಸಂಕೇತ ಕೊಟ್ಟಾರ. ಹುಷಾರ್, ಯತ್ನಾಳ್ ಏನಾರು ಮಾಡಿದ್ರೆ ಮಾನ್ಯ ಅವ್ರಿಗೂ ಕೊಟ್ಟಾರ. ಅದು ಸುಮ್ಮನೆ ಫಾಲ್ತು ಇದು ಮಾಡ್ತಾರೆ. ಪತ್ರಿಕಾ ಕೊಡ್ಸಿಕೊ ಮನ್ಯಾಗ ಉಪ್ಪಿಟ್ಟ ಚಾ ತಂದು ಅದೇ 10 ಮಂದಿಗೆ ತರೋದು ಉಪ್ಪಿಟ್ಟ ಚಾ. 11 ಪತ್ರಕರ್ತರೊಳಗೆ ನಿಮ್ಗೆ ಏನೂ ಸಿಗೋದಿಲ್ಲ ಅಂತ ಗಿರಾಕಿ ದಿನ ಒಂದು ಪ್ರೆಸ್ ಮೀಟ್ ಮಾಡ್ತೇವಲ್ಲ, ಕೆಲಸ ಇಲ್ಲ ಬಗಸಿಲ್ಲ. ಅಂಥದ್ದು ಬಿಟ್ಟು BJP ಕಟ್ಟಬೇಕಾಗಿತ್ತು. ಜನರಿಗೆ ಏನು ಬೇಕಾಗೈತಿ, ಪರ್ಯಾಯ ಈ ರಾಜ್ಯದಲ್ಲಿ BJP ಅಧಿಕಾರ ಬರ್ಬೇಕಂತ. ಮತ್ತು ನಮ್ಮನ್ನ ಬಿಟ್ಟು, ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ರಮೇಶ್ ಜಾರಕಿಹೊಳಿ ನಿಗ್ಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಬರೋದಿಲ್ಲ ಜನರ ಅಭಿಪ್ರಾಯ ಇದೆ. ಅದಕ್ಕೆ ನಾನು BJP ಕಿವಿಮಾತು ಹೇಳ್ತೀನಿ. ಈ ಇಂಥ ಚೇಲಾಗಳನ್ನು ಅಧ್ಯಕ್ಷ ಮಾಡಿಕೊಂಡು ಚೇಲಾಗಳನ್ನ ಪದಾಧಿಕಾರ ಮಾಡ್ತಾರೆ. BJP ಭವಿಷ್ಯ ಇಲ್ಲ. ಅದಕ್ಕೆ ಅದು ಬದಲಾವಣೆ ಮಾಡಬೇಕಂತ ಜನ ಕರ್ನಾಟಕ ಸರ್ಕಾರ ಕಾರ್ಯಕ್ರಮದಲ್ಲಿ ಜಯಕಾರ.